ಈ ರಾಮನಗರ ತಾಲೂಕು ಜನ ಸ್ವಾಭಿಮಾನಿಗಳು ಯಾರು ಇರಲ್ಲ, ಯಾರು ಬೇಕಾದ್ರೂ ಬುದ್ಧಿ ಕಲಿಸ್ತಾರೆ ಅಂತ ನಿಮಗೂ ಅನುಭವ ಆಗಿದೆ. ಯಾರು ನಿಮ್ ಕಿವಿ ಇಡ್ತಾರೆ, ಕಿವಿ ಕುಕ್ತಾರಲ್ಲ, ಈ ಮಾತುಗಳನ್ನ ಬಿಡಿ. ಹಗುರವಾಗಿ ಕುಮಾರಸ್ವಾಮಿ ಅವರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ, ಅನಿತಾ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡೋದು ಬಿಡಿ. ಈ ಯೋಜನೆ ಪಾರದರ್ಶಕವಾಗಿಲ್ಲ, ವೇಗಲ್ಲ. ಈ ಯೋಜನೆಯಿಂದ ರೈತರು ಮಣ್ಣಪಾಲಾಗ್ತಾರೆ. ಜಾಯಿಂಟ್ ವೆಂಚರ್ ಅಂತೆ, ಕನ್ಸಲ್ಟ್ ಅಕ್ವಿಸಿಷನ್ ಅಂತೆ. ಹೆಂಗ್ ಮಾಡ್ತೀರಿ? ಯಾವ ಮಾಡ್ತೀರಿ? ನಾವು ತಿಳ್ಕೊಂಡಿದ್ದೀವಿ ಪಾಪ. ಅದೇನ್ ಕ್ರಮ ಬಂದಿತ್ತು ನಮ್ಮ ಭಾಗದ ಹಿರಿಯ ಮುಖಂಡರು, ಆಸ್ತಿವಂತರು, ಅವನೇ ನನಗೆ ಕರಡು ಬಂತು. ನೀನು ಯೋಗ್ಯತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಹೆಸರಿಟ್ಟಲ್ಲ. ಅವತ್ತಿದ್ದು SR ರೈಸ್ ಮಾಡ್ಕೋಬೇಕು, ನಾವು SR ಇನ್ಕ್ರೀಸ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ನಿಮ್ ಯೋಗ್ಯತೆ ನೀವು, ನಿಮ್ಮ ಅಧಿಕಾರಿಗಳು ಮುಂದಿನ ದಿವಸ ಎಲ್ಲ ಹೊರಗಾಗ್ತಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೇನೇನೋ ಉಳಿದಿದ್ದೀವ ಅನ್ನುವಂಥ ಪ್ರಶ್ನೆ ಇವತ್ತು ನಮಗೆ ನಾವು ಹಾಕ್ಬೇಕಾದಂಥ ಅನಿವಾರ್ಯತೆ ಬಂದಿದೆ. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನ್ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಮಾಡಿ ರೈತರ ಜಮೀನನ್ನ ಹುನ್ನಾರ ಮಾಡಿ, ಯಾಗಾದರೂ ಮಾಡಿ ಒಡೆದ್ಬಿಡ್ಬೇಕು ಅನ್ನುವಂಥ ಏನ್ ಸಂಚು ಈ ಸರ್ಕಾರ, ಕೆಲವು ಅಧಿಕಾರಿಗಳು ಏನ್ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದರಲ್ಲಿ ಯಾರಿಗೂ ಅನುಮಾನ ಬೇಡ. ಯಾಕ್ರಿ ರೈತರು ಹೋರಾಟ ಮಾಡಬಾರ್ದು? ರೈತರಿಗೆ ಹಕ್ಕಿಲ್ವಾ? ಏಕಾಏಕಿ ನೀವು ಪೊಲೀಸ್ನವ್ರನ್ನ ಕರ್ಕೊಂಡು ನಿನ್ನೆ ದಿವಸ ಸರ್ವೆ ಮಾಡ್ತೀವಿ ಅಂತ ಹೋಗಿದ್ದೀರಲ್ಲ, ಎಷ್ಟು ಜನ ಒಪ್ಪಿದ್ದಾರೆ ಅಂತ ನೀವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು? 82% ಜನ ಒಪ್ಪಿದಾರ್ರೀ ಅಂತಿರಲ್ಲ. ಕರ್ಸಿ ನೋಡೋಣ, ನಿಮ್ದು 82% ಕರ್ಸಿ. ನಾವ್ಯಾರು ವಿರೋಧ ಮಾಡ್ತಾ ಇದ್ರೆ ನಮ್ ಜನನು ಕರ್ಸ್ತೀವಿ. ನಡೀಲಿ ಸಭೆ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ. ತಾಕತ್ತಿದ್ಯಾ ನಿಮ್ಗೆ? ಅಲ್ಲೆಲ್ಲೋ ನಿಂತ್ಕೊಂಡು ಗುಟ್ರಕ್ಕೆ ಹಾಕ್ಬಿಟ್ಟು, ನಾನು ಗುಟ್ರಕ್ಕೆ ಹಾಕ್ಬಿಟ್ರೆ ನಡೀತದೆ ಅಂದ್ರೆ ನಿಮಗೂ ಗೊತ್ತು. ಈ ರಾಮನಗರ ತಾಲೂಕು ಜನ ಸ್ವಾಭಿಮಾನಿಗಳು ಯಾರಿಗೂ ಎದುರಲ್ಲ, ಯಾರಿಗ್ ಬೇಕಾದ್ರೂ ಬುದ್ಧಿ ಕಲಿಸ್ತಾರೆ ಅಂತ ನಿಮಗೂ ಅನುಭವ ಆಗಿದೆ. ಯಾರು ನಿಮ್ ಕಿವಿ ಇಡ್ತಾರೆ, ಕಿವಿ ಕುಕ್ತಾರಲ್ಲ, ಈ ಮಾತುಗಳನ್ನ ಬಿಡಿ. ಹಗುರವಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡೋದು ಬಿಡಿ. ಈ ಯೋಜನೆ ಪಾರದರ್ಶಕವಾಗಿಲ್ಲ, ವೇಬಲ್ ಅಲ್ಲ. ಈ ಯೋಜನೆಯಿಂದ ರೈತರು ಮಣ್ಪಾಲಾಗ್ತಾರೆ. ಸೋಕಾಳ್ ನಿಮ್ಮ ಯಾರೋ ಒಬ್ಬ ಅಧಿಕಾರಿ ಇಲ್ಲಿ ಹಾಲಿನಲ್ಲಿ ಒಬ್ಬ ಮಾರುತಿ ಪ್ರಸನ್ನ ಅಂತ ಆ ಅಧಿಕಾರಿ ಕೂಡ ಆಕ್ಟಲ್ಲಿ ನೋಟಿಫಿಕೇಶನ್ ಮಾಡಿಸ್ಬಿಟ್ರು. ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ 15/1 ಅಂತನೋ ಏನೋ ಪ್ರಿಲಿಮಿನರಿ ನೋಟಿಫಿಕೇಶನ್. ಈಗ ಜಾಯಿಂಟ್ ವೆಂಚರ್ ಅಂತೆ, ಕನ್ಸಲ್ಟ್ ಅಕ್ವಿಸಿಷನ್ ಅಂತೆ. ಹೆಂಗ್ ಮಾಡ್ತೀರಿ? ಯಾವ ಆಕ್ಟಲ್ಲಿ ಮಾಡ್ತೀರಿ? ನಾವು ತಿಳ್ಕೊಂಡಿದೀವಿ ಸ್ವಾಮಿ, ಅಷ್ಟೋ ಇಷ್ಟೋ ಅಲ್ಲ ರೀ. KDB ಆಕ್ಟ್ ಅಲ್ಲಿ ಕನ್ಸಲ್ಟ್ ಅಕ್ವಿಸಿಷನ್ ಮಾಡಿ ನಮ್ಮ ರೈತರಿಗೆ ದುಡ್ಡು ಕೊಟ್ಟಿದ್ರೆ, ರೈತರು ಮತ್ತೆ ಸರ್ಕಾರದ ಮಧ್ಯದಲ್ಲಿ ಎಷ್ಟು ಪರಿಹಾರ ತೀರ್ಮಾನ ಆಗ್ತದೆ ಅಷ್ಟು ಹಣ ಕೊಡಬಹುದಾಗಿತ್ತು ಇವತ್ತು ರೈತರಿಗೆ. ಇವತ್ತು ನಿಮ್ಗೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಷ್ಟಿದೆ? SR ದರ ಎಷ್ಟಿದೆ?
40 ಲಕ್ಷ ರೂಪಾಯಿ ಇಲ್ಲ ಆನ್ ಅಂಡ್ ಅವರೇಜು. ಬೈರಮಂಗಲ ಪಂಚಾಯತಿ, ಕೆಂಚಕರನಹಳ್ಳಿ ಪಂಚಾಯತಿಲಿ 3 ಪಟ್ಟು ಅಂದ್ರೆ ನಿಮ್ಗೆ ಎಷ್ಟು ಕೊಡಕ್ ಆಗ್ತದೆ? ಮುಂಗ್ಪೂಜಿ ಇರ್ತೀರಾ ರೈತರಿಗೆ 2 ಕೋಟಿ ಕೊಟ್ಬಿಡ್ತೀವಿ, 2.5 ಕೋಟಿ ಕೊಟ್ಬಿಡ್ತೀವಿ ಅಂತ. ಜಾಯಿಂಟ್ ವೆಂಚರ್ ತಗೊಳ್ಳಿ, ಜಾಸ್ತಿ ಹಣ ಕೇಳಕ್ ಹೋಗ್ಬೇಡಿ. ಎಲ್ಲ ಅಧ್ಯಕ್ಷನ ಮನೇಲಿ ನಡೀತಾ ಇತ್ತು, ನೋಡಿದೆ ನಾನು. ಪಾಪ ಅದೇನ್ ಕರ್ಮ ಬಂದಿತ್ತೋ ನಮ್ಮ ಆ ಭಾಗದ ಹಿರಿಯ ಮುಖಂಡರುಗಳು, ಆಸ್ತಿವಂತರು, ಅವನ ಮನೆ ಬಾಗ್ಲಲ್ಲಿ ಹೋಗಿ ಅಯ್ಯೋ ತಮ್ಮಯ್ಯ ತಪ್ಪಯ್ಯ ಅನ್ನೋ ಕಾಲ ಬಂತಲ್ಲಪ್ಪ ಅಂತೇಳಿ ನನಗೆ ಕರಳು ಚುರುಕಂತು. ಯಾರ್ದೋ ಮನೆ ಬಾಗ್ಲಿಗೆ ಹೋಗಿ ಇವ್ರು ಆಸ್ತಿ 100 ಎಕರೆ ಆಸ್ತಿ ಮಡಗಿರೋರು. ಎಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ನಿಜವಾಗ್ಲೂ ಬಾಯಿ ಬಡ್ಕೋಬೇಕಾಗ್ತದೆ. ಅಲ್ಲ ರೀ, ನಿಮಗೆ ಅಧಿಕಾರ ಇತ್ತಲ್ರಿ, ನಿಮ್ ಜನ ನಿಮ್ಮ ಮಾತ ಕೇಳೋರು ಆ ಭಾಗದಲ್ಲಿ. ನೀವೇ ಎಲ್ರನ್ನೂ ಕರೆದು ಏನಾಗುತ್ತೆ ಹೋರಾಟ ಮಾಡೋಣ, ಮಾತಾಡೋಣ ಬನ್ನಿ ಅಂತ ಹೇಳಿ ಜನ ಬರದೇ ಇರ್ತಿದ್ರ? ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಫಸ್ಟ್ ಹೆಸರಿಟ್ರು, ಹೌದಾ? ಎಲ್ಲಿ? ಗ್ರೇಟರ್ ಬೆಂಗಳೂರು ಬೋರ್ಡ್ ಮೇಲೆ, ಹೌದಾ ಸರ್? ನಿನ್ ಯೋಗ್ಯತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಕೊಂಡಲ್ಲ, ಅವತ್ತು ಇದ್ರದ್ದು SR ವ್ಯಾಲಿನ ರೈಸ್ ಮಾಡಿಸ್ಕೋಬೇಕು, ನಾವು SR ವ್ಯಾಲಿನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ನಿಮ್ ಯೋಗ್ಯತೆಗಳಿಗೆ ನಮ್ಮ ಭೂಮಿ ಬೆಲೆ ಮೌಲ್ಯ ಇಲ್ಲ ಹೆಚ್ಚಾಗ್ತದೆ ಅಂತೇಳಿ ಭಾಷಣ ಮಾಡಿದ್ರಿ. ಏನ್ ಹೆಚ್ಚಾಗಿದೆ? ಯಾವ್ದನ್ನ ಹೆಚ್ಚಾಗಿದ್ಯಾ? ಬರೇ ₹1 ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ನೀವು ಹೆಸರಿಟ್ ಮೇಲೆ ಒಂದೇ ₹1 ಬುಕ್ ವ್ಯಾಲ್ಯೂ ಹೆಚ್ಚಾಗಿದ್ರೆ ತೋರಿಸ್ರಿ. ಇದಕ್ಕ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಇದಕ್ಕ ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದ್ದು? ಇದಕ್ಕ 4 ಈ ಜಿಲ್ಲೆನಲ್ಲಿ ನಿಮ್ಗೆ ಗೆಲ್ಸ್ಕೊಟ್ಟಿದ್ದು? ಒಂದ್ ಕಡೆ ಅಲ್ಲೆಲ್ಲ ಸೋಲೂರು ಹೋಬ್ಳಿನ ಕಿತ್ಕೊಂಡು ಹೋಗ್ತಾರೆ, ಒಂದ್ ಕಡೆ ಇಲ್ಲಿ 10,000 ಎಕರೆ ಅಂದ್ರೆ ಒಂದು ಹೋಬ್ಳಿನೇ ಹೊಟ್ಟೋಗ್ತದೆ. ನಿಮ್ ತಾಲೂಕಲ್ಲಿ ಮಾತ್ರ ನೀವು ಟೌನ್ಶಿಪ್ ಮಾಡಕ್ಕೆ ಧೈರ್ಯ ಇಲ್ಲ. ನಮ್ ಕನಕಪುರ ಬ್ರದರ್ಸ್ ಕಡೆ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತೀರಲ್ಲ, ಮಾಡಿ. ನಂದಗುಡಿ ಮಾಡಿದ್ರಲ್ಲ ಹೊಸಕೋಟೆಯಲ್ಲಿ, ಮಾಡಿ. ಸೋಲೂರು ಮಾಡಿದ್ರಲ್ಲ ನೆಲಮಂಗಲದಲ್ಲಿ, ಮಾಡಿ. ನಿಮ್ಮ ತಾಲೂಕಿನಲ್ಲಿ ಸಾತ್ತೂರು ಮಾಡಿದ್ರಲ್ಲ, ಮಾಡಿ. ಯಾಕೆ ಬಿಡದಿನೇ ಯಾಕೆ ಬೇಕು? ಬಿಡದಿಂದ ಜೊತೆಲೆ ಸೇರಿಸ್ಕೊಂಡು ಮಾಡಿ ನಿಮ್ ತಾಕತ್ತಿದ್ರೆ. ಅಲ್ಲಿ ರೈತರುಗಳೆಲ್ಲ ಕೈಲಲ್ಲಿರೋವು, ಮೂಲೆಯಲ್ಲಿರೋವು, ಕಾಲಲ್ಲಿರೋವೆಲ್ಲ ತಗೋತಾರಲ್ಲ, ಅವ್ರು ಸವಾಸಕ್ಕೆ ಹೋಗಂಗಿಲ್ಲ. ಪಾಪ ನಮ್ಮವ್ರು ಇಲ್ಲಿ ಎಲ್ಲ ಅಮಾಯಕ ರೈತರುಗಳನ್ನ ಎದೆ ಮೇಲೆ ಪೊಲೀಸ್ನವ್ರು ಇಟ್ಕೊಂಡು, ಇಲ್ಲೊಬ್ಬ ಬಿಡದಿಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಅವ್ನಿಗೆ ಇಳ್ಕತೀನಿ. ನಾಳೆ ನಾನು ಬಹಳ ಸಮಯದಿಂದ ಕಾಯ್ದಿದ್ದೀನಿ, ಬೋರ್ಡ್ ಹಾಕ್ಸ್ತೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರು ಅಂತ ಹೇಳಿ ಬೋರ್ಡ್ ಹಾಕ್ಸ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಅಂತ ಹೇಳಿ ಬೋರ್ಡ್ ಹಾಕ್ಸಿಸ್ತೀನಿ. ಏನೋ ವಿಡಿಯೋ ನೋಡಿದ ಏನ್ ತೊಳ್ತಾನೆ, ಇವನೇ ಸೆಕ್ಯೂರಿಟಿ ಕೊಟ್ಬಿಡೋದಂತೆ, ಇವನೇ ಭೂಮಿನ ಕಿತ್ತಿ ಕೊಟ್ಬಿಡ್ತಾನಂತ ಸರ್ಕಾರಕ್ಕೆ. ಇಂಥ ಬಕೆಟ್ಗಳನ್ನೆಲ್ಲ ನಾವು ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ದಯಮಾಡಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಇದು ಇಲ್ಲಿ ನಿಲ್ಬೇಕು. ನೀವು ನ್ಯಾಯ ಕೊಡ್ತೀರಾ? ಬನ್ನಿ, ನಾವು ಜನ ಸೇರಿಸ್ತೀವಿ. ನಮ್ಮ ರೈತರು ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಮ್ಮ ರೈತರ ಭಾವನೆನ ಗ್ರಹಿಸಿ, ನಿಮ್ಗೇನಾದ್ರೂ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಕೊಡಿಸಿ, ನಮ್ಮ ರೈತರು ಒಪ್ಪಿಸ್ತೀವಿ. ಅದನ್ನ ಬಿಟ್ಟು ರೈತರ ಎದೆ ಮೇಲೆ ನಾನು ಸಮಾಧಿ ಕಟ್ತೀನಿ, ಸೌಧ ಕಟ್ತೀನಿ, ನಿಮ್ ಸಮಾಧಿ ಮೇಲೆ ನಾನು ಸೌಧ ಕಟ್ತೀನಿ ಅಂತ ಹೊಟ್ರೆ ನಾವ್ ಯಾರು ಬಿಟ್ಕೊಡೋರಿಲ್ಲ. ನಾನು ನೆನ್ನೆನೆ SP ಅವ್ರಿಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದೀನಿ. ಬೈರಮಂಗಲದಲ್ಲಿ ಧರಣಿ ನಡೆಯುತ್ತದೆ. ಎಲ್ಲ ನಮ್ಮ ರೈತರ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಅವ್ರ ಜೊತೆ ಸೇರ್ತೀವಿ. ನೀವೇನಾದ್ರೂ ರೈತರನ್ನ ಹತ್ತಿಕ್ಕುವಂತ ಕೆಲಸ, ರೈತರಿಗೆ ಪೊಲೀಸ್ನ ಉಪಯೋಗಿಸ್ಕೊಂಡು ನಾವೇನೋ ಮಾಡ್ತೀವಿ ಅಂತ ಹೇಳಿ ಹೊಟ್ರೆ ರಕ್ತಪಾತ ಆಗ್ತದೆ, ಹುಷಾರ್. ನಾವ್ಯಾರು ಎದುರಲ್ಲ ಪ್ರಾಣಕ್ಕೋಸ್ಕರ. ಈ ರಕ್ತಪಾತ ಆಗೋದನ್ನ ತಡಿಬೇಕು ಅಂದ್ರೆ ನೀವು ಬಂದು ಈ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ, ನಾನೊಬ್ಬ ಈ ಜಿಲ್ಲೆಯ ಮಗ ಅಂದ್ರೆ
ನಮ್ಮ ರೈತರಿಗೆ ಉತ್ತರ ಕೊಡಿ. ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದೀನಿ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರನ್ನ ಕರೆದಿದ್ದೇನೆ, ರೈತರ ಜೊತೆ ಕೊಡಿಸ್ತೀನಿ ಉತ್ತರ ಏನೇನು ಕೊಡಿಸ್ಬೇಕು ಅಂತ. ಯಾರು ಹೇಳಿದ್ರು ಸ್ವಾಮಿ ನಿಮ್ನ ಸಾಲ ತಗೊಂಡು ಯೋಜನೆ ಮಾಡು ಅಂತ? ನಮ್ಮ ರೈತರು ಹೇಳಿದ್ರ? ಹುಡ್ಕೋ, ಇನ್ನು 20,000 ಕೋಟಿ ಸಾಲ ತಗೋತೀನಿ ಅಂತ ಬರ್ದಿದ್ದೀರಲ್ಲ. ಸಾಲ ಸಿಗೋದು ಇವರು ಬಿಗಿನಿಂಗ್ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ? 50% ಗೌರ್ಮೆಂಟ್ ಲ್ಯಾಂಡ್ ಅದೇ ಅಂತ ಹೋದ್ರು ಹುಡುಕಕ್ಕೆ. ಎಷ್ಟು? ಸುಮಾರು 4,800 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಐತೆ ಅಂತ. 3,000 ಎಕರೆಗೆ ಬಂದ್ರು. ನಿನ್ನೆ ಇಲ್ಲೆಲ್ಲೋ ಹೇಳಿದ್ದಾರೆ, ಇಲ್ಲೆಲ್ಲೋ ನೋಡಿದೆ ನಾವು, ನೆನೆ ದಿವಸಕ್ಕೆ 1,700 ಎಕರೆ ಬಂದಿದ್ದಾರೆ ಗೌರ್ಮೆಂಟ್ ಲ್ಯಾಂಡ್. ನಿನ್ನೆ ಪ್ರಜಾವಾಣಿಲಿ ಒಂದು ಆರ್ಟಿಕಲ್, ನಾನು ಮಾಹಿತಿ ಕೇಳಿದೆ. ಎಷ್ಟು? 1,700 ಎಕರೆಗೆ ಬಂದ್ಬಿಟ್ಟ. ಗೌರ್ಮೆಂಟ್ ಲ್ಯಾಂಡ್ನ ತಗೊಂಡೋಗಿ ಅಡ ಇಟ್ಬಿಟ್ಟು ದುಡ್ಡು ತಂದ್ಬಿಟ್ಟು ನಾವು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋಣ ಅಂತ ಆಯ್ತದೇನ್ರಿ? 1000 ನಿನ್ನೆ ಪ್ರಜಾವಾಣಿ ಕೊಡ್ರಿ, ನಿನ್ನೆ ಪ್ರಜಾವಾಣಿ ರೀ, ಇಲ್ಲಿ ಬಿಡು. 1,700 ಎಕರೆಗೆ ಬಂದ್ಬಿಟ್ಟ. ಇದಕ್ಕೆ ಅದನ್ನ ಹೇಳಿದ್ದೀನಿ. ಈ ಕೂಡಲೇ ಈ ಟೌನ್ಶಿಪ್ ಇರೋದ್ರಿಂದ ಟೌನ್ಶಿಪ್ ಮಾಡೋದು ಬಿಡೋದು ಸರ್ಕಾರದ ನಿಲುವು ಅಂತ ಅಂದ್ರೆ ನಾವೇನು ಮಾಡಕ್ಕಲ್ಲ, ನಿಮ್ಮ ಕೈಲಿ ಸರ್ಕಾರ ಅದೇ. ಆದ್ರೆ ಈ ಟೌನ್ಶಿಪ್ ಇಂದ ನಮ್ಮ ರೈತರಿಗೆ ಅನ್ಯಾಯ ನಾವು ಬಿಡೋದಿಲ್ಲ. ನ್ಯಾಯಸಮ್ಮತವಾಗಿ ನಮ್ಮ ರೈತರಿಗೆ ಒಪ್ಪಿದ್ದಾರೆ, ರೈತರು ಒಪ್ಪಿ ನಿಮ್ ಜಮೀನು ಕೊಡ್ತಾರೆ ಅಂದ್ರೆ ನಾವ್ಯಾರು ಅಡ್ಡ ಬರೋದಿಲ್ಲ. ಆದ್ರೆ ರೈತರ ಬವಣೆ ಮೇಲೆ, ರೈತರ ಬದುಕು ಮೇಲೆ ನೀವೇನಾದ್ರೂ ಸೌದ ಕಟ್ಟಕ್ಕೆ ಹೋಗ್ತೀರಿ ಅಂದ್ರೆ ಅದ್ರ ವಿರುದ್ಧ ನಾವಿರ್ತೀವಿ. ರೈತರ ಪರವಾಗಿ ರಾತ್ರಿ ಹಗಲು ಒಂದನೇ ನಾವಿರ್ತೀವಿ. ಸಾರಿ, 1,750 ಎಕರೆ ಅಲ್ಲ, ಬರೇ 750 ಎಕರೆ ಬಂದ್ಬಿಟ್ಟಾರೆ ಗೌರ್ಮೆಂಟ್ ಲ್ಯಾಂಡ್. 750 ಎಕರೆಗೆ ಯಾವ ಹುಡ್ಕೋ ಫಂಡಿಂಗ್ ಮಾಡ್ತಾರೆ? ಇವರು ಸೋಕಾಲ್ಡ್ ಹೇಳ್ಬೇಕಲ್ವಾ ಅಧ್ಯಕ್ಷ? ಜಲಾನಯನ ಪ್ರದೇಶ 1,012 ಎಕರೆ ಇದೆ. ಯಾರು ಅವ್ರು ಸರ್ವೆ ಮಾಡಿರೋದು? ಓಲಿ ಇದನ್ನ ತಗೊಂಡೋಗಿ ಅಡ ಇಟ್ಬಿಟ್ಟು ನಮ್ಮ ರೈತರಿಗೆ ತಂದು ಕೊಟ್ಟು ರೈತರು ನಾವು ಜಮೀನು ಕೊಡ್ತೀವಿ ಅಂತ ಇಲ್ಲ ಹೇಳಿದ್ರ? ಉದ್ದೇಶ ಏನಪ್ಪ? ಬಾಲಕೃಷ್ಣ ತೆಗೆದ್ರೆ ಕುಮಾರಸ್ವಾಮಿ ಅವರು, ನೀನು ಅವತ್ತಿದ್ದಲ್ಲಪ್ಪ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದೆ, ಹೇಳ್ಬೇಕಾಯ್ತು ಅವತ್ತು. ಆಯ್ತು, ಇವತ್ತು ನೀನು ಎಷ್ಟು ಸರಿ ಹೇಳಿದ್ಯಾ ರೈತರಿಗೆ? ಯಾವ ಊರಿಗೆ ಹೋಗಿ ಹೇಳಿದ್ಯಾ? ನನ್ನಿಂದ ಏನು ತಪ್ಪಿಲ್ಲಪ್ಪ, ಇವರಿಂದ ತಪ್ಪು ಅಂತ ಬಂದು ಹೇಳ್ಬೇಕಲ್ವಾ? ಕುಮಾರಸ್ವಾಮಿ ಅವ್ರು ನೋಟಿಫಿಕೇಶನ್ ಮಾಡಿಸಿದ್ರೆ ಬಂದು ತೋರಿಸ್ಬೇಕಲ್ವಾ? ನೋಟಿಫಿಕೇಶನ್ ನೋಡಪ್ಪ ಕುಮಾರಸ್ವಾಮಿ ಅವ್ರದ್ದು ಅಂತ. ಯಾರು ನೋಟಿಫಿಕೇಶನ್ ಮಾಡಿರೋದು? ನೀವು ಮಾಡಿರೋದು, ನಿಮ್ ಸರ್ಕಾರ ಬಂದ್ಮೇಲೆ ಮಾಡಿರೋದು. ಕುಮಾರಸ್ವಾಮಿ ಅವ್ರ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿತ್ತಾ? ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿತ್ತಾ? ದಯಮಾಡಿ ನಮ್ಮ ರೈತರ ಜೊತೆ ನಾವೆಲ್ಲ ಇರ್ತೇವೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡೋ ಪ್ರಶ್ನೆ ಇಲ್ಲ. ನಿಮ್ಮ ಈ ಅಟ್ಟಹಾಸ, ನಿಮ್ಮ ಈ 4 ಗೋಡೆ ಮಧ್ಯದಲ್ಲಿ ಕೆತ್ತನೆ ಕೆಲಸ, ನಿಮ್ಮ ಒಬ್ಬ ಅಧಿಕಾರಿಗಳು ಕೈ ಸಿಗಲ್ಲ ಮಾಹಿತಿ ಕೇಳ್ತಾರೆ ಅಂತ. ನಾನು ಹೇಳಿದ್ನಲ್ಲ, ಒಬ್ಬ ಅಧಿಕಾರಿ ಓಲ್ ಅಂಡ್ ಸೋಲ್ ಅವರೊಬ್ರೆ
ಮಹಾನ್ಭವರು ನೆನ್ನೆ ಫೋನ್ ಮಾಡಿದೆ, ಅವ್ರಿಗೆ ಫೋನ್ ತಕ್ಕೊಳ್ಳಿಲ್ಲ, ತಗೊಂಡಿದ್ರೆ ಹೇಳ್ತಿದ್ದೆ. ನೆನ್ನೆ ಆರೋಗ್ಯ ಸರಿ ಇಲ್ಲ ಅಂತ ನಾನು ಫೀಲ್ಡ್ ಹೋಗ್ಲಿಲ್ಲ. ಮಹಾನ್ಭವ್ರಿಗೆ ಹೇಳ್ತಿದ್ದೆ. ಮತ್ತೆ ನೀನು ಒಬ್ಬ ರೈತನ ಮಗ ಆಗಿ ರೈತನ ಇಷ್ಟೊಂದು ಹಿಂಸೆ ಕೊಟ್ಟು ನೀವು ರೈತನ ಜಮೀನ್ ಕಿತ್ಕೊಳಕ್ ಹೋಗ್ತಿದ್ದೀರಲ್ಲ, ನಿಮ್ಗೆ ಮಕ್ಳು ಮರಿಗೆ ಏನಾದ್ರು ಒಳ್ಳೇದಾಗ್ತದ ಅಂತ ಕೇಳ್ತಿದ್ದೆ. ಒಳ್ಳೆ ಮಾತಲ್ಲ. ಬರ್ಲಿ, ನಮ್ಮ ರೈತರು ಇವತ್ತು ಬೈರ್ಮಾಳ ಸರ್ಕಲ್ ಅಲ್ಲಿ ಕೂತಿರ್ತಾರೆ. ಯಾರ್ಯಾರಿಗೆ ನಿಮ್ಗೆ ತಾಕತ್ತಿದೆ ಎಲ್ಲ ಬಂದು ರೈತರ ಹತ್ರ ನೀವು ಮಾತಾಡ್ಬೋದು, ಕೇಳ್ಬೋದು. ಅದನ್ನ ಬಿಟ್ಟು ನಮ್ಮ ಸರ್ಕಾರ ಅದೇ ಪೊಲೀಸ್ ಅದೇ ಅಂತ ಅಂದ್ರೆ, ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಇದು ನಿಮ್ಗೆ ಸರಿಯಾದ ಕ್ರಮ ಅಲ್ಲ. ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ, ಈ ಜಮೀನು ನೋಟಿಫಿಕೇಶನ್ ಮಾಡ್ತೀವಿ 6 ತಿಂಗಳು ಮುಂಚೆ. ಯಾರ್ಯಾರು ಇಲ್ಲಿ ಜಮೀನಿನ ತಗೊಂಡಿದ್ದಾರೆ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಎಷ್ಟು ರಿಜಿಸ್ಟ್ರೇಷನ್ಗಳಾಗಿದೆ, ಎಷ್ಟು ಎಕರೆ ಖರೀದಿ ಆಗಿದೆ, ಎಷ್ಟು ಎಕರೆ ಪರ್ಬಾರೆ ಆಗಿದೆ, ಎಲ್ಲ ಮಾಹಿತಿನೂ ನನ್ನ ಹತ್ರ ಇದೆ. ಬಿಡ್ತೀನಿ ಸಂದರ್ಭ ಬಂದಾಗ. ಯಾರು ಇವ್ರು ಬೇನಾಮಿಗಳು? ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಯಾಕಾಯ್ತಿಲ್ಲನೆ? ರಿಯಲ್ ಎಸ್ಟೇಟ್ ಮಾಡಕ್ ಬಂದಿದ್ದೀರಾ? ಯಾವ್ಯಾವ ಆಫೀಸರ್ಸ್ಗಳು ಯಾವ್ಯಾರ ಹೆಸರಲ್ಲಿ ಯಾರ್ಯಾರ ಏಜೆಂಟ್ ಮಾಡಿ ಭೂಮಿ ಖರೀದಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲೂ ಇದೆ, ಸಂದರ್ಭ ಬಂದಾಗ ತಿಳಿಸ್ತೀನಿ. ಅದೇನು ಪಬ್ಲಿಕ್ ಡೊಮೈನಲ್ಲಿ ಇರುತ್ತೆ, ಆನ್ಲೈನಲ್ಲಿ ಇರುತ್ತೆ, ನೀವು ಯಾವಾಗ ಬೇಕಾದ್ರೆ ತಗೋಬಹುದು. ಈ ಡೇಟಿಂದ ಈ ಡೇಟ್ವರೆಗೂ ರಾಮನಗರ ಸಬ್ ರಿಜಿಸ್ಟರ್ ಆಫೀಸು, ರಾಮನಗರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆದ್ರೆ ಗೊತ್ತಾಗ್ಬಿಡ್ತದೆ ಅಂತ ಕನಕಪುರದಲ್ಲಿ ಮಾಡವ್ರೆ, ಮಾಗಡಿಲಿ ಮಾಡವ್ರೆ, ಬೆಂಗಳೂರಿನಲ್ಲಿ ಕುತ್ಕೊಂಡು ಮಾಡವ್ರೆ, ಚನ್ನಪಟ್ಟಣದಲ್ಲಿ ಮಾಡವ್ರೆ, ಬ್ಯಾಟ್ರಾಯನ್ಪುರದಲ್ಲಿ ಕುತ್ಕೊಂಡು ಮಾಡವ್ರೆ, ಬೆಂಗಳೂರು ಬ್ಯಾಟ್ರಾಯನ್ಪುರದಲ್ಲಿ ಗೊತ್ತಾಗ್ಬಿಡ್ತದೆ ಅಂತ. ಅಲ್ಲಿ ಯಾವುದೋ ಒಂದು ಸೈಟ್ ತಗೊಳ್ಳೋದು, ಅಲ್ಲಿ ಯಾವುದೋ ಒಂದು ಮನೆ ತಗೊಳ್ಳೋದು, 30-40ನೋ 15-15 ಯಾವುದೋ ಒಂದು ಜಾಗ ತಗೊಳ್ಳೋದು, ಅದ್ರ ಜೊತೆ ಇವೆಲ್ಲ ಮಾಡಿಸೋದು. ಇಲ್ಲಿ ಹೋದ್ರೆ ಗೊತ್ತಾಗ್ಬಿಡ್ತದೆ ಅಂತ. ಎಲ್ಲವೂ ಮಾಹಿತಿ ಇದೆ ನನಗೆ. ನಾನು ನಿಮ್ಮನ್ನು ಕರೆದು ಇವತ್ತು ಹೇಳ್ತಾ ಇರೋದಿಷ್ಟೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಗಿದು ಸರಿಯಾದ ಕೆಲಸ ಅಲ್ಲ. ನಮ್ಮ ರೈತರಿಗೆ ಧಮಕಿ ದೌರ್ಜನ್ಯ ದರ್ಪಕ್ಕೆ ಯಾರು ಎದುರೋರು ಅಲ್ಲ, ನಮ್ಮ ರೈತರು ಜಗ್ಗೋರು ಅಲ್ಲ. ಈ ಉದ್ದಟತನವನ್ನ ದಯಮಾಡಿ ಪ್ರದರ್ಶನ ಮಾಡಬೇಡಿ. ನಮ್ಮ ರೈತರ ನೋವನ್ನ ಕೇಳಲಿಕ್ಕೆ ನಿಮ್ಗೆ ಅಧಿಕಾರ ಇದೆ, ನಮ್ಮ ರೈತರಿಗೆ ಸಂಕಷ್ಟವನ್ನ ಪರಿಹರಿಸಕ್ಕೆ ನಿಮ್ಗೆ ಅಧಿಕಾರ ಇದೆ. ದಯಮಾಡಿ ಪರಿಹರಿಸ್ಕೊಡಿ ಅಂತೇಳಿ ನಾನು ವಿನಂತಿ ಮಾಡಿ, ಇವತ್ತೇನು ಈ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಾಗಿರ್ಬೇಕು ಅಲ್ಲ, ತತ್ಸಂಬಂಧವಾದಂಥ IAS-ನವ್ರಿಗೆ, ಸೀನಿಯರ್ IAS-ನವ್ರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಡೆಲಿಗೇಟ್ ಮಾಡಬೇಕು. ಇಷ್ಟಾದರೆ ಮಾತ್ರ ಈ ವಿಚಾರ ಬಗೆಹರಿತದೆ. ಈ ವಿಚಾರ ಬಗೆಹರಿಯೋದು ಒಂದು ಕಡೆ, ನಾವು ಈ ಯೋಜನೆ, ಈ ಟೌನ್ಶಿಪ್ ಯೋಜನೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಂತ ಪರಿಸ್ಥಿತಿಲಿಲ್ಲ. ನಾವು ಇದನ್ನ ಮುಂದುವರಿಸುವಂಥ ಪರಿಸ್ಥಿತಿಲಿ ನಮ್ಮ ರೈತರುಗಳು ಯಾರೂ ಕೂಡ ಇಲ್ಲ. ನಿಮ್ಗೆ ಯಾರೋ 82% ಒಪ್ಕೊಂಡಿದ್ದಾರೆ ಅಂತ ಅಂತಾರಲ್ಲ, ಆ 82% ಜನ ಬರ್ಕೊಟ್ರೆ ನೀವು ಬರ್ಸ್ಕೊಂಡು ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ಆದರೆ ಈ ಸುಳ್ಳು ಮಾಹಿತಿಯನ್ನು ರೈತರುಗಳಿಗೆ ಕೊಡ್ತಾ ಇದ್ದೀರಲ್ಲ, ಇದಕ್ಕೆ ನೀವು ನಿಮ್ಮ ಅಧಿಕಾರಿಗಳು ಮುಂದಿನ ದಿವಸ ಎಲ್ಲ ಹೊಣೆಗಾರ ಆಗ್ತಾರೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 42 ಕನ್ನಡ.